ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನೆರವೇರಿದ ಗುರುನಮನ. ಅನುಗ್ರಹ ಸಂದೇಶ ನೀಡಿದ ಶ್ರೀ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಹೊಸೂರು ಶ್ರೀ ಸಿಂಗನೂರು ಮಾರಿಯಮ್ಮ ದೇವಸ್ಥಾನದಲ್ಲಿ ಅದ್ಧೂರಿ ಊಂಜಲ್ ಸೇವೆ, ಶಾಸ್ತ್ರೋಕ್ತ ಕೈಂಕರ್ಯಗಳನ್ನು ಕಣ್ತುಂಬಿಕೊಂಡ ಭಕ್ತಜನ. ತಿರುಮಲ ತಿರುಪತಿ ದೇವಸ್ಥಾನ ಭಜನಾ ಸಂಸ್ಕೃತಿಗೆ ಆದ್ಯತೆ ನೀಡಿದೆ. ಕರ್ನಾಟಕದಾದ್ಯಂತ ಭಜನಾ ಮಂಡಳಿಗಳಿಂದ ನಿರಂತರವಾಗಿ ಸಾಗುತ್ತಿರುವ ಹರಿನಾಮ ಸಂಕೀರ್ತನಾ ಸೇವೆ. ತಿರುಪತಿಯಲ್ಲಿನ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ಜರುಗಲಿರುವ ವಾರ್ಷಿಕ ಪವಿತ್ರೋತ್ಸವಗಳ ಕರಪತ್ರಗಳನ್ನು ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರು ಜೆಇಒ ಡಾಕ್ಟರ್ ಶರತ್ ಅವರೊಂದಿಗೆ ಅನಾವರಣಗೊಳಿಸಿದರು. ಗುರುವಾರ ಬೆಳಗ್ಗೆ ತಿರುಪತಿಯ ಪದ್ಮಾವತಿ ಅತಿಥಿ ಗೃಹದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಆನಂತರ ಅರ್ಚಕರು ಟಿಟಿಡಿ ಇಒ ಮುದ್ದಾಡ ರವಿಚಂದ್ರ ಅವರಿಗೆ ಆಶೀರ್ವದಿಸಿ ಶ್ರೀವಾರಿ ಪ್ರಸಾದ ಅರ್ಪಿಸಿದರು. ಆಗಸ್ಟ್ 7ರಿಂದ 14ರವರೆಗೆ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವೈಖಾನಸ ಆಗಮೋಕ್ತವಾಗಿ ಪವಿತ್ರೋತ್ಸವಗಳು ಜರುಗಲಿವೆ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಗುರುಪೌರ್ಣಮಿಯ ಪ್ರಯುಕ್ತ ದಾಸನಮನ ಬೆಂಗಳೂರು ಮತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇವರ ವತಿಯಿಂದ ಪರ್ಯಾಯ ಶ್ರೀ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರಿಗೆ ಗುರುವಂದನೆಯನ್ನು ಮಾಡಲಾಯಿತು. ನಂತರ ಪರ್ಯಾಯ ಶ್ರೀಪಾದರು ಎಸ್ವಿಬಿಸಿಯೊಂದಿಗೆ ಆರಾಧನೆಯನ್ನು ನಾವು ವಿಶೇಷ ರೀತಿಯಲ್ಲಿ ಮಾಡಬೇಕು. ವೇದವ್ಯಾಸ ದೇವರು ನಮಗೆ ಏನು ಕೊಟ್ಟಿದ್ದಾರೆ? ವೇದಗಳನ್ನು ಸರಿಯಾಗಿ ಆರ್ಗನೈಸ್ ಮಾಡಿ ಆ ವೇದಗಳು ಅರ್ಥ ಆಗಲಿಕ್ಕೋಸ್ಕರ ಅದಕ್ಕೆ ಬ್ರಹ್ಮಸೂತ್ರಗಳನ್ನೆಲ್ಲ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅಂತಹವರ ಆರಾಧನೆಯನ್ನು ಮಾಡಬೇಕು ಅಂತ, ಗುರುಪೂರ್ಣಿಮೆ ಗುರುಗಳ ಆರಾಧನೆ ಮಾಡಬೇಕು ಅಂತ. ನಿಜವಾದ ಗುರು ಯಾರು ಅಂತ ಕೇಳಿದರೆ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ನಾವೆಲ್ಲ ಹೇಳ್ತೇವೆ. ಕೃಷ್ಣ ನಿಜವಾದ ಗುರುಗಳು ಅಂತ. ಕೃಷ್ಣ ಅಂತ ಹೇಳಿದಾಗ ನಮ್ಮಲ್ಲಿ ಎರಡು ಕೃಷ್ಣ, ಒಂದು ವಾಸಿಷ್ಠ ಕೃಷ್ಣ, ಇನ್ನೊಂದು ಯಾದವ ಕೃಷ್ಣ ಅಂತ. ಈ ಯಾದವ ಕೃಷ್ಣ ಎಲ್ಲರಿಗೂ ಗೊತ್ತುಂಟು, ಕೃಷ್ಣ ಅಂತಲೇ ಕರೆಯುವುದು. ಆದರೆ ಈ ವಾಸಿಷ್ಠ ಕೃಷ್ಣ ಇದು ಯಾರು ಅಂತ ಕೇಳಿದರೆ ಇದು ವೇದವ್ಯಾಸ ದೇವರು. ಹಾಗಾಗಿ ಗುರುಗಳು ಯಾರು ಅಂತ ಕೇಳಿದರೆ ವೇದವ್ಯಾಸ ದೇವರು ಎಲ್ಲರ ನಿಜವಾದ ಗುರುಗಳು. ಹಾಗಾಗಿ ಅವರ ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಅವರು ಹೇಳಿದ ಹಾಗೆ ನಾವು ಬದುಕಬೇಕು. ಬರೀ ಹೋಗಿ ಅವರನ್ನು ಹೊಗಳೋದು, ಅವರಿಗೆ ಆರತಿ ಮಾಡೋದು ಅವರ ಆರಾಧನೆ ಅಲ್ಲ, ಅದು ನಮಗೋಸ್ಕರ ಮಾಡೋದು. ಆದರೆ ಅವರನ್ನು ಪ್ರೀತಿಸಬೇಕು ಅಂತ ಹೇಳಿದರೆ ಅವರು ಹೇಳಿದ ಹಾಗೆ ನಾವು ಬದುಕಬೇಕು. ಆದರೆ ಅವರೆಲ್ಲ ಹೇಳಿದ್ದು ಈ ಬ್ರಹ್ಮಸೂತ್ರ ಈ ರೀತಿ ಮಾಡಿ ಹೇಳಿದರು, ಅದೇ ವ್ಯಾಸ ಸಾಹಿತ್ಯ ಅಂತ. ಆದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಅದು ಸೂರ್ಯ ಇದ್ದ ಹಾಗೆ, ಕತ್ತಲೆಲ್ಲ ಓಡಿಸ್ತದೆ. ಆದರೆ ನಮಗೆ ಬಿಸಿಲಿದ್ದರೆ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಆರಾಮದಲ್ಲಿ ತಂಪಿದ್ದಾಗ ಮಾತ್ರ ಇರ್ತೇವೆ. ರಾತ್ರಿ ಬೇಕಾದರೆ ಹೊರಗೆ ಹೋಗೋ ತಂಪು ಅಂತ. ಹಾಗೆ ಆ ತಂಪು ಯಾವುದು ಅಂತ ಕೇಳಿದರೆ ಈ ದಾಸ ಸಾಹಿತ್ಯ. ಅರ್ಥವೂ ನಮಗೆ ಸುಲಭದಲ್ಲಿ ಆಗ್ತದೆ, ಅಷ್ಟು ಮಾತ್ರ ಅಲ್ಲ, ಅದು ಹಾಡಿನ ರೀತಿಯಲ್ಲಿ ಇರ್ತದೆ, ಕೇಳಲಿಕ್ಕೂ ಖುಷಿ ಆಗ್ತದೆ. ನಮಗೆ ಮಾತ್ರ ಖುಷಿಯಲ್ಲ, ದೇವರಿಗೂ ಕೂಡ ಈ ದಾಸ ಸಾಹಿತ್ಯ ತುಂಬ ಇಷ್ಟ ಅಂತ. ಅದಕ್ಕೆ ಈ ವೇದಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದರೆ ಸಾಮವೇದ. ಯಾಕೆ ಕೇಳಿದರೆ ಅದು ಹಾಡ್ತಾ ಇರುವ ವೇದ ಅಂತ. ಹಾಡಿನ ಮೂಲಕ ದೇವರನ್ನು ಹೊಗಳೋದು. ಹಾಗಾಗಿ ದೇವರಿಗೆ ಸಾಮಗಾನ ತುಂಬ ಇಷ್ಟ, ಹಾಡು ತುಂಬ ಇಷ್ಟ ಅಂತ ಆಯಿತು. ನಮಗೂ ಕೂಡ ಹಾಡು ಇಷ್ಟ ಎಲ್ಲರಿಗೆ. ಹಾಗಾಗಿ ಪರಮಾತ್ಮನ ಈ ಗುಣಗಳನ್ನು ಈ ದಾಸರ ಸಾಹಿತ್ಯದ ಮೂಲಕ ನಾವೆಲ್ಲರೂ ಕೂಡ ವಿಶೇಷವಾಗಿ ಹೇಳಬೇಕು. ಅದಕ್ಕೆ ನಿತ್ಯ ಭಜನೆ ಮಾಡಬೇಕು ಅಂತ, ಸಂಜೆ ಮನೆಯಲ್ಲೇ ನಿತ್ಯ ಭಜನೆ ಮಾಡಬೇಕು. ಆದರೆ ಯಾರು ಗೊತ್ತಿಲ್ಲ, ಟಿ ವಿ ತಂದು ಹಾಕಿದ್ರು, ನಿತ್ಯ ಸೀರಿಯಲ್ ಆಗ್ತದೆ. ಈಗ ಭಜನೆ ಎಲ್ಲ ಎಂತ ಸಹ ಇಲ್ಲ, ಆ ಗೋವಿಂದ ಅದೊಂದು ಮಾತ್ರ ಆಗ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆದರೂ ಕೂಡ ನಾವೆಲ್ಲರೂ ಸೇರಿ
ಖಂಡಿತ ಭಜನೆ ಮಾಡಬೇಕು. ಈ ರೀತಿ ಮಾಡಿದಾಗ ಏನು ಲಾಭ ಅಂತ ಕೇಳಿದರೆ, ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಸ್ನಾನ ಮಾಡಿ ಹೊರಗೆ ನಾವು ಎಷ್ಟು ಬೇಕಾದರೂ ಶುದ್ಧ ಮಾಡ್ಕೊಳ್ಬೋದು, ಆದರೆ ಒಳಗೆ ಹೇಗೆ ಶುದ್ಧ ಮಾಡೋದು? ಅದಕ್ಕೋಸ್ಕರ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು ಅಂತ. ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿಹಿ ಅಂತ. ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾರೋ ಅವರು ಒಳಗೆಯಿಂದ ಹೊರಗಿಂದ ಶುದ್ಧವಾಗ್ತಾರೆ ಅಂತ. ಹಾಗಾಗಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದು ಅಂತ ಹೇಳಿದರೆ ಈ ಭಜನೆ ಇತ್ಯಾದಿಗಳನ್ನು ಮಾಡೋದು ಅಂತ. ಈ ರೀತಿಯಾಗಿ ನಾವು ಮಾಡಿದಾಗ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಮನಸ್ಸು ಶುದ್ಧವಾದಾಗ ಪರಮಾತ್ಮ ನಮ್ಮ ಒಳಗೆ ಬಂದು ನೆಲೆಸ್ತಾನೆ ಅಂತ. ಮತ್ತು ಈ ಹಾಡು ಅಂತ ಹೇಳಿದಾಗ ಹಾಡಿನಲ್ಲಿ ಯಾರು ಶ್ರೇಷ್ಠ? ಕರ್ನಾಟಕ ಆಂಧ್ರಪ್ರದೇಶ ಗಡಿ ಭಾಗದಲ್ಲಿರುವ ಪ್ರಸಿದ್ಧ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಾಲಯ ಮತ್ತು ಅನುಬಂಧ ಆಲಯವಾದ ಮರಕತಾಂಬಿಕಾ ಸಮೇತ ಮಣಿಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗುರುಪೌರ್ಣಮಿಯ ಅಂಗವಾಗಿ ವಿಶೇಷ ಪೂಜೆಗಳು ವಿಜೃಂಭಣೆಯಿಂದ ಜರುಗಿದವು. ಈ ನಿಮಿತ್ತ ವಿನಾಯಕ ಸ್ವಾಮಿ ಹಾಗೂ ಮರಕತಾಂಬಿಕಾ ಸಮೇತ ಶ್ರೀ ಮಣಿಕಂಠೇಶ್ವರ ಸ್ವಾಮಿ ಆಲಯದಲ್ಲಿ ನಯನ ಮನೋಹರವಾಗಿ ಶಾಕಾಂಬರಿ ಅಲಂಕಾರ ಮಾಡಲಾಗಿತ್ತು. ಬಳಿಕ ಆಲಯ ಆವರಣದಲ್ಲಿ ಶಾಸ್ತ್ರೋಕ್ತವಾಗಿ ಗಣಪತಿ ಹೋಮ ನೆರವೇರಿಸಿ ಪೂರ್ಣಾಹುತಿ ಸಮರ್ಪಿಸಲಾಯಿತು. ಬಳಿಕ ಆಲಯದ ಎಲ್ಲ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು. ಅನೇಕ ಮಂದಿ ಭಕ್ತರು ಶಾಕಾಂಬರಿ ಅಲಂಕಾರವನ್ನು ವೀಕ್ಷಿಸಿ ಆನಂದ ಪರವಶರಾದರು. ಹೊಸೂರಿನ ಉತ್ತಂಗರೆ ಬಳಿಯಿರುವ ಸಾಲಮರತ್ತುಪಟ್ಟಿಯ ಶ್ರೀ ಸಿಂಗನೂರು ಮಾರಿಯಮ್ಮ ದೇವಸ್ಥಾನದಲ್ಲಿ ಊಂಜಲ್ ಸೇವಾ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಉತ್ತಂಗರೆಯ ಸಮೀಪವಿರುವ ಸಾಲಮರತ್ತುಪಟ್ಟಿ ಪ್ರದೇಶದ ಜನರ ಕುಲದೇವತೆಯಾಗಿರುವ ಶ್ರೀ ಸಿಂಗನೂರು ಮಾರಿಯಮ್ಮ ದೇವಸ್ಥಾನದಲ್ಲಿ ಆಡಿ ಮಾಸದ ವಿಶೇಷ ಪೂಜೆಗಳು ಹಾಗೂ ಊಂಜಲ್ ಸೇವೆಯನ್ನು ನಡೆಸುವುದು ವಾಡಿಕೆ. ಇದರ ಅಂಗವಾಗಿ ಆಲಯದಲ್ಲಿ ವಿಶೇಷ ಯಾಗ ಪೂಜೆಗಳೊಂದಿಗೆ ಉತ್ಸವವು ಪ್ರಾರಂಭವಾಯಿತು. ದೇವಿಗೆ ಹೊಸ ರೇಷ್ಮೆ ವಸ್ತ್ರಗಳು ಹಾಗೂ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಿ ನಂತರ ಹೂಗಳಿಂದ ಅಲಂಕರಿಸಲ್ಪಟ್ಟ ಉಯ್ಯಾಲೆಯಲ್ಲಿ ದೇವಿಯನ್ನು ಆಸೀನಗೊಳಿಸಿದರು. ಬಳಿಕ ವೇದಮಂತ್ರಗಳು, ತಾಳಮೇಳ ಹಾಗೂ ನಾದಸ್ವರ ವಾದ್ಯದೊಂದಿಗೆ ಊಂಜಲ್ ಸೇವೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗ್ಲು ನಗರದ ಹೊಸಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠದಲ್ಲಿ ಗುರುಪೌರ್ಣಮಿಯ ಅಂಗವಾಗಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ಆಲಯದಲ್ಲಿರುವ ತಾತಯ್ಯನವರಿಗೆ ಪಂಚಾಮೃತಾಭಿಷೇಕ ವೈಭವದಿಂದ ನಡೆಯಿತು. ನಂತರ ನಯನ ಮನೋಹರವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ತರುವಾಯ ಸರ್ವಾಲಂಕೃತ ಪಲ್ಲಕ್ಕಿಯಲ್ಲಿ ಅಲಂಕೃತವಾದ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮತ್ತು ಭಕ್ತರ ನಡುವೆ ವೈಭವದಿಂದ ಪಲ್ಲಕ್ಕಿ ಉತ್ಸವ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ.
ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಬೆಂಗಳೂರಿನ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಉಪಾಲಯದಲ್ಲಿ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗೆ ಗುರುಪೌರ್ಣಮಿ ನಿಮಿತ್ತ ವಿಶೇಷ ಹೋಮ ಹಾಗೂ ಪೂಜೆಗಳು ನೆರವೇರಿತು. ವೇದಘೋಷ ಹಾಗೂ ಮಂಗಳವಾದ್ಯಗಳ ನಡುವೆ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡವು. ವೇದ ಪಂಡಿತರ ನೇತೃತ್ವದಲ್ಲಿ ಸಂಕಲ್ಪ, ಗಣಪತಿ ಪೂಜೆ ನೆರವೇರಿಸಿ ನಂತರ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷ ಹೋಮ ವಿಧಿವಿಧಾನಗಳೊಂದಿಗೆ ನಡೆಸಲಾಯಿತು. ಹೋಮಕುಂಡದಲ್ಲಿ ತುಪ್ಪ, ನವಧಾನ್ಯ ಹಾಗೂ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಪೂರ್ಣಾಹುತಿಯನ್ನು ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಸಲ್ಲಿಸಲಾಯಿತು. ಈ ನಿಮಿತ್ತ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಮನೋಹರವಾಗಿ ಅಲಂಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ್ದ ನೂರಾರು ಭಕ್ತರು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಕೋಲಾರ ನಗರದ ಕೆರೆಕಟ್ಟೆಯಲ್ಲಿ ನೆಲೆಸಿರುವ ಶ್ರೀ ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಗುರುಪೌರ್ಣಿಮೆ ಅಂಗವಾಗಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ದೇವಾಲಯದ ಆವರಣ, ಉತ್ಸವ ಮೂರ್ತಿಗಳು, ಗಣಪತಿ, ಪರಶುರಾಮ ಮತ್ತು ದಕ್ಷಿಣಾಮೂರ್ತಿಯನ್ನು ಸಕಲ ವಸ್ತ್ರಾಭರಣಗಳಿಂದ ಬಗೆ ಬಗೆಯ ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ದಕ್ಷಿಣಾಮೂರ್ತಿಯ ದರ್ಶನ ಪಡೆದು ಪಾವನರಾದರು. ಬೆಂಗಳೂರಿನ ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿರುವ ಶ್ರೀ ನಂಜನಗೂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರದ ನಿಮಿತ್ತ ವಿಶೇಷ ಪೂಜೆಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ನಿಮಿತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಮನಮೋಹಕವಾಗಿ ಅಲಂಕಾರ ಮಾಡಲಾಯಿತು. ಬಳಿಕ ವೇದ ಪಂಡಿತರ ನೇತೃತ್ವದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅರ್ಚನೆ, ಅಷ್ಟೋತ್ತರ, ಶತನಾಮಾವಳಿ ಹಾಗೂ ವೇದ ಪಾರಾಯಣ ನೆರವೇರಿತು. ನಂತರ ರಾಯರ ಬೃಂದಾವನಕ್ಕೆ ಮಂಗಳ ನೀರಾಜನ ಬೆಳಗಲಾಗಿದ್ದು, ನೆರೆದಿದ್ದ ಭಕ್ತರು ಭಕ್ತಿ ಭಾವದಿಂದ ಸೇವೆಯಲ್ಲಿ ಪಾಲ್ಗೊಂಡು ರಾಯರ ದಿವ್ಯ ದರ್ಶನ ಪಡೆದು ಧನ್ಯರಾದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಗಡಿ ಭಾಗದ ನಾಯಕನೇರಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಕೋಟಿ ಮಹೋತ್ಸವವು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ನೆರವೇರಿಸಲಾಯಿತು. ನಂತರ ಆಲಯ ಆವರಣದಲ್ಲಿ ಭಕ್ತರೆಲ್ಲ ಸೇರಿ ಸಾಮೂಹಿಕವಾಗಿ ರಾಮಕೋಟಿ ಭಜನೆಯನ್ನು ಮಾಡಿದರು.
ಚಾತುರ್ಮಾಸ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಬರುವ 4 ತಿಂಗಳುಗಳು ವಿಶೇಷ ಆಧ್ಯಾತ್ಮಿಕ ವ್ರತಕಾಲವಾಗಿದೆ. ಇದು ಸಾಧು ಸಂತರು, ಯತಿಗಳು ಹಾಗೂ ಗೃಹಸ್ಥರಿಗೆ ಆತ್ಮಶುದ್ಧಿ, ದೇವರ ಪೂಜೆ ಮತ್ತು ಧರ್ಮ ಚಿಂತನೆಗೆ ಅತ್ಯಂತ ಮಹತ್ವವಾದ್ದು ಮತ್ತು ಪವಿತ್ರವಾದ ಕಾಲವೆಂದು ಪರಿಗಣಿಸಲ್ಪಟ್ಟಿದೆ. ಇಂತಹ ವಿಶೇಷ ಪರ್ವಕಾಲದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಗಳು ತಮ್ಮ 23ನೇ ಚಾತುರ್ಮಾಸ ನಿಮಿತ್ತ ಗುರುಪೌರ್ಣಮಿಯ ದಿನದಂದು ಗುರು ಪರಂಪರೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ತರುವಾಯ ಚಾತುರ್ಮಾಸ ವಿಶೇಷತೆ ಕುರಿತು ಭಕ್ತ ಸಮೂಹಕ್ಕೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಸ್ವಿಬಿಸಿಯೊಂದಿಗೆ ಅನುಗ್ರಹ ಸಂದೇಶ ನೀಡಿದರು. ಓಂ ನಮೋ ವೆಂಕಟೇಶಾಯ. ವೆಂಕಟೇಶ್ವರ ಸ್ವಾಮಿಗೆ ಅಖಿಲ ಗುರು ಅನ್ನುವಂಥ ಹೆಸರಿದೆ. ಗುರು ಅಂದರೆ ನಮ್ಮ ಅಜ್ಞಾನವನ್ನು, ಅಂಧಕಾರವನ್ನು ಹೋಗಲಾಡಿಸುವಂಥ ಮಹಾಶಕ್ತಿ. ಆ ಶಕ್ತಿಯನ್ನು ಜ್ಞಾಪಿಸ್ಕೊಂಡು ನಮ್ಮ ಗುರುಗಳಿಗೆ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ಅರ್ಚನೆಯನ್ನು, ಆರಾಧನೆಯನ್ನು ಮಾಡ್ತಾ ಅವರು ಹೇಳಿದ ದಾರಿಯಲ್ಲಿ ನಡೆಯುವಂಥದ್ದು ಗುರು ಸೇವಾ. ಆ ಗುರು ಪರಂಪರೆಯನ್ನೆಲ್ಲ ಕೂಡ ಇವತ್ತು ಜ್ಞಾಪಿಸ್ಕೊಂಡು ಗುರುಗಳ ಅರ್ಚನೆಯನ್ನು ಮಾಡಿ ಚಾತುರ್ಮಾಸ್ಯ ವ್ರತ ಸಂಕಲ್ಪ ಮಾಡೋದು. ಚಾತುರ್ಮಾಸ್ಯದಿಂದ ಸಮಾಜಕ್ಕೆಲ್ಲ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಶಾಂತಿಯಿಂದ, ಹಿಂಸೆ ಇಲ್ಲದೆ ಅಹಿಂಸಾ ಮಾರ್ಗದಲ್ಲಿ ಸಂತೋಷವಾಗಿ, ಆನಂದವಾಗಿರಬೇಕು ಅಂತ ಹೇಳುವಂಥ ಸಂಪ್ರದಾಯ ನಮ್ಮದು. ಅಂಥ ಆ ವ್ರತದಲ್ಲಿ ಇವತ್ತು ಮೊದಲನೇ ದಿವಸ ಗುರು ಪರಂಪರಾ ಪೂಜಾ, ಗುರು ಚೈತನ್ಯ ಅರ್ಚನಾ ಅಂತ ಕರಿತೀವಿ. ಚೈತನ್ಯಕ್ಕೆ ಆವಾಹನ ಇಲ್ಲ, ಉದ್ವಾಸನೆಯೂ ಇಲ್ಲ. ಯಾಕೆಂದರೆ ಯಾವಾಗಲೂ ಇರೋವಂಥದ್ದು ಚೈತನ್ಯ. ಆ ಚೈತನ್ಯವನ್ನು ನಮಗೆ ತೋರಿಸುವಂಥ ಶಕ್ತಿ ಗುರುಶಕ್ತಿ. ಅಂಥ ಆ ಗುರುವನ್ನು ಇವತ್ತು ಆರಾಧನೆ ಮಾಡಿಕೊಂಡು ಗುರುಪೂರ್ಣಿಮೆ ದಿವಸ ಚಾತುರ್ಮಾಸ್ಯದ ವ್ರತ ಸಂಕಲ್ಪವನ್ನು ಮಾಡಿದ್ದೇವೆ. ಈ ಚಾತುರ್ಮಾಸ್ಯ ವ್ರತದಿಂದ ಸಮಾಜಕ್ಕೆಲ್ಲ ಒಳ್ಳೆಯದಾಗಲಿ, ಶಾಂತಿ ಆಗಲಿ, ಸಕಾಲದಲ್ಲಿ ಮಳೆ ಬೆಳೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ಈ 2 ತಿಂಗಳು ಕೂಡ ನೀವೆಲ್ಲರೂ ಚೆನ್ನಾಗಿ ಒಳ್ಳೆಯ ಸದ್ಗ್ರಂಥ ಪಠನೆಯನ್ನು ಮಾಡ್ತಾ, ಸತ್ಸಂಗವನ್ನು ಮಾಡ್ತಾ, ಚೆನ್ನಾಗಿ ಮಂತ್ರಾನುಷ್ಠಾನ ಮಾಡ್ತಾ ಭಗವಂತನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗುರುದತ್ತ, ಶ್ರೀ ಗುರುದತ್ತ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದ ಪಲಮ್ನೇರುನಲ್ಲಿ ನೆಲೆಸಿರುವ ಶ್ರೀ ಕನಕದುರ್ಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯವನ್ನು ಮತ್ತು ಗರ್ಭಗುಡಿಯಲ್ಲಿರುವ ದೇವರನ್ನು ವಿವಿಧ ತರಕಾರಿಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ಭಕ್ತರಿಂದ ಸಾಮೂಹಿಕ ಲಲಿತಾ ಸಹಸ್ರನಾಮ ಪಾರಾಯಣ ನೆರವೇರಿತು. ಶ್ರೀ ವಿಖನಸ ಮಹಾಮುನಿವರ್ಯರ 104ನೇ ವಾರ್ಷಿಕ ಮಹೋತ್ಸವವು ಅದ್ಧೂರಿಯಾಗಿ ಬೆಂಗಳೂರಿನಲ್ಲಿ ಇದೇ 29ರಿಂದ 31ರವರೆಗೆ ನಡೆಯುತ್ತಿದೆ. ಬೆಂಗಳೂರಿನ ಶಂಕರ್ಪುರಂನಲ್ಲಿರುವ ಶ್ರೀ ವೈಖಾನಸ ಮಂಡಳಿ ವತಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಇಂದು ಗುರುವಾರ ಶ್ರೀ ಭೂನಿಳಾ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀ ವಿಖನಸಾಚಾರ್ಯರಿಗೆ ವಿಶೇಷ ತಿರುಮಂಜನ, ಅಲಂಕಾರ, ಆರಾಧನೆ, ನಿವೇದನೆ, ಉಕ್ತ ಹೋಮ, ಮೂರ್ತಿ ಹೋಮ, ಅಂತಹೋಮದೊಂದಿಗೆ ಪೂರ್ಣಾಹುತಿ ನೆರವೇರಿಸಿ ಮಹಾಮಂಗಳಾರತಿ ಅರ್ಪಿಸಲಾಯಿತು. ಜೊತೆಗೆ ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ಉಪಸ್ಥಿತರಿದ್ದು ದೇವರನ್ನು ದರ್ಶಿಸಿ ಪುನೀತರಾದರು.
ಇಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಬೆಂಗಳೂರು ಮೂಲದ ವಿದುಷಿ ಪ್ರಿಯಾ ಬಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ನೀಲಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯನ್ನ ನೀಲಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯನ್ನ ನೀಲಮೇಘ ಶ್ಯಾಮ ಸುಂದರನ ಧಳ್ಳಂಗು ತಕ್ಕ ಧಿಗ್ಗು ತಕ್ಕ ತದ್ದಿಂಗಿಂಡ ತುಂತ ಕುಂಧ ರಿ ತ ತ ಝಂ ತ ರುಂ ಗೆ ಧಿಂ ತ ರೀ ತ ಕಿ ಟ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಎಂದು ಆಸ್ತಿಕ ಭಕ್ತವರ್ಗದ ಪರಿಪಾಲಕನಾದ ಪರಮಾತ್ಮನನ್ನು ಭಕ್ತವೃಂದ ತಮ್ಮ ಭಕ್ತಿ ಸಂಗೀತ ದೇವರನಾಮದ ಕಾರ್ಯಕ್ರಮದ ಮೂಲಕ ಹಾಡಿ ಸೇವೆ ಮಾಡುತ್ತಿದ್ದಾರೆ. ಇಂತಹ ಉತ್ತಮ ದೈವಿಕ ಕಾರ್ಯಕ್ರಮಗಳಿಗೆ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರವಾಗಿ ಸಹಕರಿಸುತ್ತಾ ಬಂದಿದೆ. ನಾಡಿನಾದ್ಯಂತ ನಡೆಯುವ ನಮ್ಮ ಸನಾತನ ಧರ್ಮದ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಸಂವರ್ಧನೆಯ ಉತ್ತಮ ಕಾರ್ಯ ಮಾಡುತ್ತಿದೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಈ ಅತ್ಯುನ್ನತ ಜ್ಞಾನ ಪರಂಪರೆಯನ್ನು ಭಕ್ತ ಜನಸಮೂಹಕ್ಕೆ ತಲುಪಿಸುವ ದೈವಿಕ ಸುದ್ದಿ ಪ್ರಸಾರದ ಕಾರ್ಯವನ್ನು ಕೈಗೊಂಡಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ಮಲ್ಲೇಶ್ವರಂ ವೈಯಾಲಿ ಕಾವಲ್ನ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ಪ್ರತಿದಿನ ಹರಿನಾಮ ಸಂಕೀರ್ತನಾ ಸೇವೆಯನ್ನು ವಿಶೇಷವಾಗಿ ಆಯೋಜಿಸುತ್ತಿದೆ. ಈ ನಿಮಿತ್ತ ಇಂದು ವಿದ್ಯಾ ವಿಲಾಸಿನಿ ಭಜನಾ ಮಂಡಳಿ ವತಿಯಿಂದ ಗೋವಿಂದ ನಾಮ ಸಂಕೀರ್ತನೆಯ ಕಾರ್ಯಕ್ರಮಗಳು ಬಹಳ ಭಕ್ತಿಪೂರ್ವಕವಾಗಿ ಜರುಗಿತು. ಹಾಗೆಯೇ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ಭಜನೋತ್ಸವ ಕಾರ್ಯಕ್ರಮ ನಡೆಯಿತು.
ದಾಸನಮನ ಸಮೂಹದ 10ನೇ ವರ್ಷದ ದಶಮಾನೋತ್ಸವದ ಅಂಗವಾಗಿ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪರ್ಯಾಯ ಶ್ರೀ ಶೀರೂರು ಮಠದ ಆಶ್ರಯದಲ್ಲಿ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನೊಂದಿಗೆ ಗುರುಪೌರ್ಣಮಿಯ ಶುಭ ಸಂದರ್ಭದಲ್ಲಿ ಸಹಸ್ರಕಂಠ ಗಾಯನ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು. ಗುರುಪೌರ್ಣಮಿಯ ಸುದಿನ ಉಡುಪಿಯ ರಾಜಾಂಗಣದಲ್ಲಿ ಸಹಸ್ರ ಭಕ್ತಗಣದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತದಿಂದ ಆಗಮಿಸಿದ ದಾಸನಮನದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗುವಲ್ಲಿ ಉತ್ತಮ ಪಾತ್ರ ವಹಿಸಿದರು. ಉಡುಪಿಯ ಸ್ಥಳೀಯ ಭಜನಾ ಮಂಡಳಿಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದರು. ಈ ಸಂದರ್ಭದಲ್ಲಿ ದಾಸನಮನ ತಂಡದ ಸಂಸ್ಥಾಪಕರಾದ ಶ್ರೀಮತಿ ಸುಭಾಷಿಣಿ ಪ್ರಕಾಶ್ ಮತ್ತು ಅನೇಕ ಭಜನಾ ಸಮೂಹಗಳ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಮತಿ ಉಷಾ ಹೆಬ್ಬಾರ್ ಅವರು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆದ ಗುರುಪೂಜಾ ಸಂಗೀತೋತ್ಸವದಲ್ಲಿ ವಿದ್ವಾನ್ ನಾಗಭೂಷಣಯ್ಯ ತಂಡದವರಿಂದ ಪಿಟೀಲು ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. No.